ಒಂದು ಕೋಚ್ ಆಗಿ, ತಮ್ಮನಾಗಿ ಈ ಮೂಮೆಂಟ್ನ ನಾನು ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. 10 ವರ್ಷದ ಮುಂಚೆ ಶುರುವಾದ ನಮ್ಮ ಈ ಫಿಟ್ನೆಸ್ ಜರ್ನಿ ಇವತ್ತು ಇಲ್ಲಿ ತನಕ ಬಂದು ತಲುಪಿದೆ. ಮೊದಲಿನಿಂದಲೂ ನನಗೆ ಬಾಡಿ ಬಿಲ್ಡಿಂಗ್ ಮೇಲೆ ತುಂಬ ಆಸಕ್ತಿ. ಆದರೆ ನನಗೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಅವ್ನು ಬರೀ ಫಿಟ್ನೆಸ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲಿಕ್ಕೆ ಜಿಮ್ ಹೋಗ್ತಿದ್ದ. ಈ 10 ವರ್ಷದಲ್ಲಿ ವರ್ಕೌಟ್ ಮಾತ್ರ ರೆಗ್ಯುಲರ್ ಆಗಿ ಮಾಡ್ತಿದ್ದ. ಡಯಟ್ ಕೂಡ ಚೆನ್ನಾಗಿ ಮಾಡ್ತಿದ್ದ. ಆದರೆ ರೆಗ್ಯುಲರ್ ಆಗಿ ಚೀಟ್ ಮೀಲ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತಿದ್ದ. ಒಂದು ಡೀಸೆಂಟ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜೊತೆಗೆ ಚೆನ್ನಾಗಿ ಸ್ಟ್ರೆಂತ್ ಮತ್ತೆ ಬಾಡಿನ ಮೇಂಟೈನ್ ಮಾಡಿದ್ದ. ಆದ್ರೆ ರೀಸೆಂಟ್ ಆಗಿ ಬಾಡಿ ಚೆಕ್ಅಪ್ ಮಾಡುವಾಗ ನಮ್ಗೆ ಸ್ವಲ್ಪ ಶಾಕ್ ಆಯ್ತು. ಯಾಕೆಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ಸ್ವಲ್ಪ ಹೈ ಇತ್ತು. ತುಂಬಾ ಜನ ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೋತಿರ್ಲಿಲ್ಲ. ಆದ್ರೆ ಅಣ್ಣನ್ಗೆ ಇದನ್ನ ಚೇಂಜ್ ಮಾಡ್ಬೇಕಂತ ಅನಿಸ್ತು. ಆವಾಗ ನನ್ನ ಹತ್ರ ಬಂದು ಹೇಳಿದೊಂದೇ, ನಂಗೆ ಕೂಡ ಡಯಟಿಂಗ್ ಮಾಡಬೇಕು, ನನಗೆ ಕೂಡ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ. ನಾನು ಇತ್ತೀಚೆಗೆ ಐಸಿನ್ ಗೋವಾ ಮಾಡಿದ್ದಷ್ಟೇ. ಮತ್ತೆ ನಾನು ಐಸಿನ್ ಬ್ಯಾಂಗ್ಳೂರ್ಗೆ ರೆಡಿ ಆಗ್ತಿದ್ದೆ. ಈವನ್ ಸಿಮೆಟ್ರಿ ಆಗಲಿ ಸ್ಟ್ರೆಂತ್ ಆಗಲಿ ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ನೀನು ಕೂಡ ಐಸಿನ್ ಬ್ಯಾಂಗ್ಳೂರಲ್ಲಿ ಕಾಂಪೀಟ್ ಮಾಡು ಅಂತ ಮೋಟಿವೇಟ್ ಮಾಡಿದೆ. ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ, ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಈ ಪಾಯಿಂಟ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಸೆಟಲ್ ಆಗಿದ್ದೀರಾ. ಆದ್ರೆ ಈಗ ಎಂಜಾಯ್ ಮಾಡೋ ಟೈಮ್ ಅಲ್ಲಿ ನೀವು ನಿಮ್ಮ ಕಂಫರ್ಟ್ ಝೋನ್ ನ ಬಿಟ್ಟು ರಿಸ್ಕ್ ತೆಗಿಲಿಕ್ಕೆ ರೆಡಿ ಇದ್ದೀರಾ. ಆದ್ರೆ ಇವನು ಎಕ್ಸಾಕ್ಟ್ಲಿ ಅದನ್ನೇ ಮಾಡಿದ್ದು. ಬಾಡಿ ಬಿಲ್ಡಿಂಗ್ ಕಷ್ಟ, ಅದನ್ನ ಮಾಡೋರ್ಗೆ ಮಾತ್ರ ಗೊತ್ತಾಗೋದು. ಎಷ್ಟೇ ಕಷ್ಟ ಆದ್ರೂ ಅವನ ವರ್ಕೌಟ್, ಡಯಟ್, ಕಾರ್ಡಿಯೋ, ಪೋಸಿಂಗ್ ಎಲ್ಲಾನು ಚೆನ್ನಾಗಿ ಮ್ಯಾನೇಜ್ ಮಾಡ್ದ. ಈ 2-3 ತಿಂಗಳಂತೂ ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ದ. ನಾನು ಹೇಳಿದನ್ನ ಚೂರು ತಪ್ಪದೆ ಎಲ್ಲಾನು ಫಾಲೋ ಮಾಡ್ದ. ಎಷ್ಟೇ ಅಡೆತಡೆ ಬಂದ್ರು ಎಕ್ಸ್ಕ್ಯೂಸ್ ಕೊಡ್ತೆ ಹೇಗಾದ್ರೂ ಮ್ಯಾನೇಜ್ ಮಾಡ್ದ. ಇವನ ಬಾಡಿ ಕೂಡ ನಮ್ಮ ಪ್ಲಾನ್ಗೆ ಅಷ್ಟೇ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತು. ಈಗ ಸ್ಟೂಡೆಂಟ್ಸ್ ಆಗಲಿ ಅಥವಾ ಜಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದವರಾಗಿರಲಿ, ನಮಗೆ ಜಿಮ್ ಬರಲಿಕ್ಕೆ ಟೈಮ್ ಇಲ್ಲ ಅಂತ ಎಕ್ಸ್ಕ್ಯೂಸ್ ಕೊಡ್ತಾರೆ. ಆದ್ರೆ ಇವನು ಸೀನಿಯರ್ ಪ್ರಿನ್ಸಿಪಲ್ ಇಂಜಿನಿಯರ್ ಆಗಿದ್ರು. ಜಿಮ್ಮಿನ ಆಫೀಸ್ ರೂಮಲ್ಲಿ ಕುತ್ಕೊಂಡು ಇಡೀ ಟೀಮ್ನ ಮ್ಯಾನೇಜ್ ಮಾಡ್ತಿದ್ದ. ಈ ಎಕ್ಸ್ಟ್ರಾ ಎಫರ್ಟ್ಸ್ ಒಂದು ಆರ್ಡಿನರಿ ಜನರನ್ನ ಎಕ್ಸ್ಟ್ರಾರ್ಡಿನರಿ ಮಾಡೋದು. ಸ್ಟೇಜ್ ಮೇಲೆ ಇವನ ಪೋಸಿಂಗ್ ಆಗಲಿ ಕಾನ್ಫಿಡೆನ್ಸ್ ಆಗಲಿ ಸೂಪರ್ ಆಗಿತ್ತು. ನನಗೆ ಮಾತ್ರ ಇವನಿಗೆ ಮೆಡಲ್ ಸಿಗೋ ಮುಂಚೆನೇ ಇವನು ಚಾಂಪಿಯನ್ ಆಗಿದ್ದ. ಡೆಬ್ಯೂನಲ್ಲಿ ಇಂಥ ಪರ್ಫಾರ್ಮೆನ್ಸ್ ಕೊಟ್ಟು ಬಾಡಿ ಬಿಲ್ಡಿಂಗ್ ಮತ್ತೆ ಮೆನ್ಸ್ ಫಿಸಿಕಲ್ಲಿ ಸಿಲ್ವರ್ ಮೆಡಲ್ ತೆಗೆಯೋದು ತುಂಬಾನೇ ಕಷ್ಟ. ಇಷ್ಟು ಬ್ಯುಸಿ ಪ್ರೊಫೆಷನಲ್ ಅಲ್ಲಿ ಇದ್ದು ಬಾಡಿ ಬಿಲ್ಡಿಂಗ್ ಮಾಡಿ ಮೆಡಲ್ ತೆಗಿಬೋದಂದ್ರೆ ನಿಮಗೆ ಒಂದು 4-5 ದಿವಸ ಜಿಮ್ ಹೋಗ್ಬೋದಲ್ಲ. ಯೋಚನೆ ಮಾಡಿ. ಥ್ಯಾಂಕ್ ಯು.